ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ಈಗ ನಮ್ಮ ಮುಂದೆ ಇರುವಂತಹ ಸವಾಲು ಏನಂದ್ರೆ ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನ ರೆಡಿ ಮಾಡೋದು. ಯಾವಾಗ ನಿಮ್ಮ ಒಂದು KCET ರ್ಯಾಂಕ್ ಬರುತ್ತೆ ಅವಾಗ ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನ ರೆಡಿ ಮಾಡಬೇಕಾಗ್ತದೆ. ಹೇಗೆ ನಿಮ್ಮ ಎಕ್ಸಾಮ್ಗೆ ನಿಮ್ಮ ಆನ್ಸರ್ ಪೇಪರ್ ಏನಿರುತ್ತೆ ಅದರ ಮೇಲೆ ನಿಮಗೆ ರ್ಯಾಂಕ್ಗಳು ಬರ್ತಾವೋ ಅದೇ ರೀತಿ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಮೇಲೆ ನಿಮಗೆ ಸೀಟು ಸಿಗೋದು ಸಂಪೂರ್ಣ ಅವಲಂಬನೆ ಆಗಿರ್ತದೆ. ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನ ರೆಡಿ ಮಾಡ್ತೀರಾ ಅಂತ. ಈಗ ಆಪ್ಷನ್ ಎಂಟ್ರಿ ಲಿಸ್ಟ್ ರೆಡಿ ಮಾಡೋದೇ ತುಂಬಾ ಒಂಥರ ಕಾಂಪ್ಲೆಕ್ಸ್ ಆದಂತಹ ವಿಚಾರ. ಅದನ್ನ ನೀವು ನಿಮ್ಮ ಒಂದು ಏನು ಬ್ರಾಂಚು ಅಥವಾ ಪ್ಲೇಸು ಇವುಗಳನ್ನು ನೀವು ಸರಿಯಾಗಿ ನಿರ್ಧಾರ ಮಾಡಲಿಲ್ಲ ಅಂದ್ರೆ ಇನ್ನೂ ಅದು ಕಾಂಪ್ಲೆಕ್ಸ್ ಆಗುತ್ತೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡೋದು. ಈಗ ನಾನು ನಿಮಗೆ ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡಲಿಕ್ಕೆ ಒಂದು ಯಾವ ರೀತಿ ಅನ್ನೋದನ್ನ ಹಿಂದಿನ ಒಂದು ಡಿಸೈಡಿಂಗ್ ಫ್ಯಾಕ್ಟರ್ ಏನೇನಾಗ್ತವೆ ಅನ್ನೋದರಲ್ಲಿ ಪ್ಲೇಸ್ ಬಗ್ಗೆ ಹೇಳಿದ್ದೆ. ಪ್ಲೇಸ್ ಯಾವ ರೀತಿ ಮ್ಯಾಟರ್ ಆಗುತ್ತೆ ಅಂತ. ಈಗ ನೋಡಿ, ನಾನು ನಿಮಗೆ KCET ಗೈಡೆನ್ಸ್ ಕೊಡ್ತೀನಿ ಅಂತಂದ್ರೆ ಮುಖ್ಯವಾಗಿ ನಿಮ್ಮ ಒಂದು ರ್ಯಾಂಕು ಮತ್ತು ಕ್ಯಾಟಗರಿಗೆ ಅನುಗುಣವಾಗಿ ಮತ್ತು ನಿಮ್ಮ ರಿಸರ್ವೇಶನ್ ಏನಿದಾವೆ ಅದಕ್ಕೆ ಅನುಗುಣವಾಗಿ ನೀವು ಯಾವ ಬ್ರಾಂಚ್ ಅನ್ನು ಹೇಳ್ತೀರಾ, ಯಾವ ಪ್ಲೇಸ್ ಅನ್ನು ಹೇಳ್ತೀರಾ, ಅದರ ಪ್ರಕಾರ ನಾನು ನಿಮಗೊಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನ ನಿಮಗೆ ಒಂದು ಸಪರೇಟ್ ಆಗಿ ಅಂದ್ರೆ ನಿಮಗೆ ಒಂದು ಕಸ್ಟಮೈಸ್ ಆಗಿ ನಿಮಗೆ ಯಾವ ರೀತಿ ನಿಮ್ಮ ರ್ಯಾಂಕು ಕ್ಯಾಟಗರಿಗೆ ನಿಮ್ಮ ಒಂದು ಬ್ರಾಂಚ್ಗೆ ನೀವು ಇರುವಂತಹ ಊರು ಅಥವಾ ಪ್ಲೇಸ್ಗೆ ಯಾವ ಪ್ಲೇಸ್ನಲ್ಲಿ ನೀವು ಬಯಸ್ತೀರಾ ಹೋಗ್ಲಿಕ್ಕೆ ಅದರ ಪ್ರಕಾರ ನಿಮಗೆ ಒಂದು ಒಳ್ಳೆಯ ಕಾಲೇಜು ಸಿಗುವ ಹಾಗೆ ನಾವೊಂದು ಲಿಸ್ಟ್ ಅನ್ನು ರೆಡಿ ಮಾಡಿ ಕೊಡ್ತೀನಿ. ಮುಖ್ಯವಾಗಿ ಇರೋದು ಅದರಲ್ಲಿ ಅದೇ, ಏನು ನಾನು ಒಂದು 500 ರೂಪೀಸ್ ತೆಗೆದುಕೊಂಡು ನಿಮಗೆ ಒಂದು ಒಳ್ಳೆಯ ಕಾಲೇಜ್ ಸಿಗುವ ಹಾಗೆ ನಿಮ್ಮ ರ್ಯಾಂಕ್ಗೆ ಒಂದು ಬೆಟರ್ ಕಾಲೇಜ್ ಸಿಗುವ ಹಾಗೆ ಒಂದು ಲಿಸ್ಟ್ ಅನ್ನು ರೆಡಿ ಮಾಡಿ ಕೊಡ್ತೀನಿ. ಈ ಒಂದು ಲಿಸ್ಟ್ ಅನ್ನು ರೆಡಿ ಮಾಡುವಲ್ಲಿ ಏನು ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಮುಖ್ಯವಾಗಿ ನೀವು ಬಹಳಷ್ಟು ಸ್ಟಡಿ ಮಾಡಬೇಕು. ಹೇಗೆ ನೀವು ಸಬ್ಜೆಕ್ಟ್ ಅನ್ನು ಸ್ಟಡಿ ಮಾಡ್ತೀರಿ ಆ ರೀತಿ ಇಲ್ಲಿ ನೀವು ಕಟ್ ಆಫ್ ಅನ್ನ ನಿಮ್ಮ ಒಂದು ಕ್ಯಾಟಗರಿಗೆ ನಿಮಗೆ ರಿಸರ್ವೇಶನ್ಗೆ ಏನು ಕಟ್ ಆಫ್ಗಳಿದಾವೆ ಅನ್ನೋದನ್ನ ನೀವು ತುಂಬಾ ಸ್ಟಡಿ ಮಾಡಿ ಹೆಜ್ಜೆ ಇಡಬೇಕಾಗ್ತದೆ. ಈಗ ನಿಮಗೆ ಪ್ಲೇಸು, ಈಗ ನನಗೆ ಬೆಂಗಳೂರು ಕಾಲೇಜ್ ಬೇಕು, ಬೆಂಗಳೂರು ಬಿಟ್ಟ ಬೇರೆ ಯಾವ ಕಡೆನೂ ನಿಮಗೆ ಇಂಟ್ರೆಸ್ಟ್ ಇಲ್ಲ, ಅಥವಾ ನೀವು ಬೆಂಗಳೂರಲ್ಲೇ ಇದ್ದೀರಾ, ಬೆಂಗಳೂರಲ್ಲಿ ನೋಡ್ತಾ ಇದ್ದೀರಾ. ಇನ್ನು ನಿಮಗೆ ಮೈಸೂರು ಕಾಲೇಜ್ ಬೇಕು, ಮೈಸೂರು ಬಿಟ್ಟು ಯಾವುದೇ ಒಂದು ಇದಿಲ್ಲ ಅಂದಾಗ ಸ್ವಲ್ಪ ಈಸಿ ಆಗ್ತದೆ. ಇಲ್ಲ ನನಗೆ ಕರ್ನಾಟಕದಲ್ಲಿ ಯಾವ ಭಾಗದಲ್ಲಾದ್ರೂ ನಡೆಯುತ್ತೆ, ಒಳ್ಳೆ ಕಾಲೇಜು ನನ್ನ ಒಂದು ಇದಕ್ಕೆ ಬೇಕು, ಆ ರೀತಿ ಕೊಡಿ ಅಂತ ಕೇಳ್ತಾರೆ ಕೆಲವೊಬ್ರು. ಅವಾಗ ನಾನು ಅವರ ರ್ಯಾಂಕ್ ಅನುಗುಣವಾಗಿ ಮಾಡಿಕೊಟ್ಟಾಗ ಅವ್ರಿಗೆ ಏನು ಅನ್ಸುತ್ತೆ, ಕೆಲವೊಮ್ಮೆ ಅವರು ವಿಚಾರ ಮಾಡಿರೋದಿಲ್ಲ, ಏನ್ ಸರ್ ನೀವು ಮಂಗಳೂರು, ತುಮಕೂರು ಇಂಥವೆಲ್ಲ ಕಾಲೇಜ್ ಹಾಕಿದ್ದೀರಿ, ಅಲ್ಲೆಲ್ಲ ಬೇಡ, ಅವ್ರೇನು ತಗೊಂಡಿರ್ತಾರೆ ಅವ್ರ ಪ್ಲೇಸ್ ಬಿಟ್ರೆ ಬೆಂಗಳೂರು ಅಂತ ನಾನು ರ್ಯಾಂಕ್ ಅನುಗುಣವಾಗಿ ಹಾಕಿ ಕೊಟ್ಬಿಡ್ತೀನಿ. ಆಗ ಅವ್ರಿಗೆ ಏನ್ ಸರ್ ನೀವು ಬೆಳಗಾವ್ ಹಾಕಿದ್ದೀರಿ, ಮಂಗಳೂರು ಹಾಕಿದ್ದೀರಿ, ತುಮಕೂರು ಹಾಕಿದ್ದೀರಿ, ಮೈಸೂರು ಹಾಕಿದ್ದೀರಿ, ನಾವಿರೋದು ಬೀದರ್ ಗುಲ್ಬರ್ಗಾದಲ್ಲಿ, ನಮಗೆ ಮೈಸೂರು ತುಂಬಾ ಇದಾಗ್ತದೆ ಅಂತ ಹೇಳ್ತಾರೆ. ಆದ ಕಾರಣ ನೀವು ಪ್ಲೇಸ್ ಅನ್ನ ಮೊದಲು ಯಾವ್ಯಾವ ಪ್ಲೇಸು ಇದೇ ಪ್ಲೇಸ್ ನಲ್ಲಿ ಅಂತ ಅನ್ನೋದು ಕನ್ಫರ್ಮ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ರಾಂಚು. ಈಗ ಬ್ರಾಂಚ್ ನೋಡಿ, CS ಮೇನ್ ಬ್ರಾಂಚು, ಅದನ್ನ ಬಿಟ್ರೆ ಅಲೈಡ್ ಬ್ರಾಂಚು, ಆ ರೀತಿ ಮಾಡ್ಕೊಂಡ್ರೆ ಒಂದು ತರ ಲಿಸ್ಟ್ ರೆಡಿ ಆಗ್ತದೆ ನಿಮ್ದು. ಅದನ್ನ ಬಿಟ್ಟು ನಾನು CS ಅಥವಾ ಅಲೈಡ್ ಬ್ರಾಂಚ್ ಹೋಗ್ತೀನಿ, ಅದು ಸಿಗ್ಲಿಲ್ಲ ಅಂದ್ರೆ ENC ಹೋಗ್ತೀನಿ, ಅದು ಸಿಗ್ಲಿಲ್ಲ ಅಂದ್ರೆ ಮತ್ತೊಂದು ಬೇರೆ ಹೋಗ್ತೀನಿ. ಈ ರೀತಿ ನೀವು ಹೇಳ್ತಾ ಹೋದ್ರೆ ತುಂಬಾ ಒಂದು ಆಪ್ಷನ್ ಎಂಟ್ರಿ ಲಿಸ್ಟೇ ಒಂದು ನಮೂನಿ ಇದಾಗ್ಬಿಡ್ತದೆ. ಆಮೇಲೆ ನಿಮ್ಗೆ ಇದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮತ್ತೆ ನಮಗೂ ಹೇಳಲಿಕ್ಕೆ ಆಗೋದಿಲ್ಲ ನಿಮ್ಗೆ ಯಾವ ಕಾಲೇಜೇ ಸಿಗುತ್ತೆ ಅಂತ. ಈಗ ನಿಮ್ಗೆ ಒಂದು CS ಮತ್ತು ಅಲೈಡ್ ಬ್ರಾಂಚ್ ಅಂದ್ರೆ ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ಈ ಒಂದು 3 ಕಾಲೇಜ್ನಲ್ಲಿ ನಿಮ್ಗೆ ಸಿಗುತ್ತೆ ಅಂತ ನಾನು ಹೇಳ್ಬೋದು. ಈಗ ನೀವು CS ಹಾಕ್ತೀನಿ, ENCನೂ ಹಾಕ್ತೀನಿ ಅಂತಂದಾಗ ಅದ್ರ ರ್ಯಾಂಕ್ ಇದು ಲಿಸ್ಟೇ ಚೇಂಜ್ ಆಗ್ಬಿಡುತ್ತೆ. ಯಾಕಂದ್ರೆ CS ಗೆ ಒಂದು ಕಟ್ ಆಫ್ ಬೇರೆನೇ ಇರುತ್ತೆ, ENCಗೆ ಕಟ್ ಆಫೇ ಬೇರೆ ಇರುತ್ತೆ. ಇಲ್ಲ ನನಗೆ ಒಳ್ಳೆ ಕಾಲೇಜ್ ಬೇಕು, ನಾನು CS ಆದ್ರೂ ಹೋಗ್ತೀನಿ, ENCನಾದ್ರೂ ಹೋಗ್ತೀನಿ, ಇವನ್ ಸಿವಿಲ್, ಮೆಕ್ಯಾನಿಕಲ್, ಕೆಮಿಕಲ್, ಯಾವ್ದು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಯಾವ್ದಾದ್ರು ಹೋಗ್ತೀನಿ ಅಂದಾಗ ಮಾತ್ರ ಅದು ಲಿಸ್ಟ್ ಇನ್ನೂ ಇದಾಗ್ತದೆ. ಆದ ಕಾರಣ ನಾನು ಯೂಶುವಲಿ ಏನ್ ಹೇಳೋದು ಅಂತಂದ್ರೆ, ನಾನು ಲಿಸ್ಟ್ ಏನು ಮಾಡ್ಕೊಡ್ತೀನಲ್ಲ ಯಾವ್ದಾದ್ರು ಒಂದು ಹೇಳಿ ಅಂತ. ಈಗ CS ಅಂಡ್ ಅಲೈಡ್ ಬ್ರಾಂಚ್ ಹೇಳಿದ್ರೆ ಅದು ಒಂದು ಲಿಸ್ಟ್ ಆಗುತ್ತೆ. ಕೇವಲ ನಾನು CS ಹೇಳ್ರಿ ಅಂತ ಹೇಳೋದಿಲ್ಲ, ಯಾಕಂದ್ರೆ ಅದು ನಿಮ್ಗೆ ಸಿಗೋದು ಕೂಡ ಕಷ್ಟ. ಮತ್ತು ನಾನು ಅಡ್ವೈಸ್ ಏನ್ ಮಾಡೋದಂದ್ರೆ CS ಅಥವಾ IS ಇನ್ಫಾರ್ಮೇಶನ್ ಸೈನ್ಸ್, CSE ಆಗಲಿ, ISC ಆಗಲಿ, ಅಥವಾ AIML, AIDS ಸೈಬರ್ ಸೆಕ್ಯೂರಿಟಿ, ಡಾಟಾ ಸೈನ್ಸ್ ಯಾವ್ದಾದ್ರು ಆಗಲಿ ಒಂದು ಒಳ್ಳೆ ಕಾಲೇಜಲ್ಲಿ ನಿಮ್ಮ ರ್ಯಾಂಕ್ ಅನುಗುಣವಾಗಿ ನೀವು ಹಾಕೊಳ್ಳೋದು ಒಳ್ಳೇದು. ಒಂದ್ ವೇಳೆ ನೀವೇ ತಯಾರು ಮಾಡಿದ್ರು ಕೂಡ ನಾನು ಹೇಳ್ತೀನಿ CS ಮತ್ತು ಅಲೈಡ್ ಬ್ರಾಂಚ್ ಅಂತ ಇಟ್ಕೊಳ್ಳಿ. ಅಥವಾ ನೀವು ENC ಹೋಗ್ತಾ ಇದ್ದೀರಿ ಅಂತಂದ್ರೆ, ENC ಯಲ್ಲೇ ಇಂಟ್ರೆಸ್ಟ್ ಇದ್ದೀರಿ ಅಂತಂದ್ರೆ ENC, ಮತ್ತೆ ENC ಯಲ್ಲೇ VLSI ಡಿಸೈನ್ ಅಂತ ಕೆಲವೊಂದು ಕಾಲೇಜ್ನಲ್ಲಿ ಇದೆ, ENC ಹಾಕೋಬಹುದು. ಮತ್ತೆ ಆ ಕಾಲೇಜ್ನಲ್ಲಿ VLSI ಡಿಸೈನ್ ಇದ್ರೆ ನೆಕ್ಸ್ಟ್ ನೀವು ಕಾಲೇಜ್ಗೆ ಪ್ರಿಫರೆನ್ಸ್ ಕೊಡ್ತೀರಿ ಅಂದ್ರೆ ENC, ಅದೇ ಕಾಲೇಜಲ್ಲಿ VLSI ಡಿಸೈನ್ ಇದ್ರೆ ಅದನ್ನ ಹಾಕೋಬಹುದು. ಅವು 2 ಆಪ್ಷನ್ ಸಿಗುತ್ತವೆ. ಅಲ್ಲೂ ನಿಮಗೆ ಬಹಳಷ್ಟು ಗೊಂದಲ ಆಗೋದಿಲ್ಲ ENC ಹೋಗೋರಿಗೆ, ಯಾಕಂದ್ರೆ ಯಾರು ಎಲೆಕ್ಟ್ರಾನಿಕ್ಸ್, ಟೆಲಿಕಮ್ಯುನಿಕೇಶನ್ ಅದೆಲ್ಲ ಹೋಗ್ಲಿಕ್ಕೆ ಜಾಸ್ತಿ ಇಷ್ಟಪಡೋದಿಲ್ಲ. ENC ಅಥವಾ ENC VLSI ಡಿಸೈನ್ ಹೋಗ್ತಾರೆ, ಅದು ಜಾಸ್ತಿ ಗೊಂದಲ ಆಗೋದಿಲ್ಲ.
ಈಸಿಯಾಗಿ ಒಂದು ನಿಮ್ಗೆ ಪಟ್ಟಿ ನಿಮ್ದು ಆಪ್ಷನ್ ಲಿಸ್ಟ್ ರೆಡಿ ಆಗ್ತದೆ. ನೀವು ಪ್ರೆಡಿಕ್ಟ್ ಮಾಡ್ಬೋದು, ನನಗೆ ಈ ಒಂದು 3 ಕಾಲೇಜಲ್ಲಿ ಯಾವ್ದಾದ್ರು ಒಂದು ಕಾಲೇಜ್ ಸಿಗುತ್ತೆ ಈ ರೀತಿ. ಮತ್ತೆ ಮುಂದೆ ಹೋದಂಗೆ ಈ ನಿಮ್ಗೆ ಏನು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಹೋದ್ಮೇಲೆ ಆದಷ್ಟು ನಾವು ಕರೆಕ್ಟ್ ಆಗಿ ಪ್ರೆಡಿಕ್ಟ್ ಮಾಡ್ಲಿಕ್ಕೂ ಸಾಧ್ಯ ಆಗ್ತದೆ. ಈ ವರ್ಷ ಈಗೇನು ಇವರು ನೀಟ್ ಅದನ್ನು ಬಿಟ್ಟು ನಾವು ಮಾಡ್ತಾ ಇದೀವಿ, ಅವ್ರಿಗೂ ಇಲ್ಲಿ ಹಾಕ್ಲಿಕ್ಕೆ ಅವಕಾಶ ಕೊಡ್ತೀವಿ ಅಂತಲ್ಲ, ಆ ಕಾರಣ ಈ ಸಾರಿ ಸ್ವಲ್ಪ ಆಪ್ಷನ್ ಎಂಟ್ರಿ ಲಿಸ್ಟ್ ಹಾಕೋದು ತುಂಬಾ ಕಷ್ಟ ಇದೆ. ಬಹಳ ವಿಚಾರ ಮಾಡಿ ಹಾಕ್ಬೇಕಾಗ್ತದೆ ನೀವು. ಯಾಕಂದ್ರೆ ಒಂದು 10,000 11,000 ಏನು ಸ್ಟೂಡೆಂಟ್ಸು MBBS BDS ಹೋಗೋರು ಕೂಡ ಇಲ್ಲಿ ಸೀಟ್ಗಳನ್ನ ಹಿಡ್ಕೊಂಡು ಒಂದು ಸೀಟ್ಗಳು ಬ್ಲಾಕ್ ಆಗೋ ಸಾಧ್ಯತೆ ಇದೆ. ಆದ ಕಾರಣ ಈ ವರ್ಷ ಆಪ್ಷನ್ ಎಂಟ್ರಿ ಹಾಕೋದು ಇನ್ನೂ ತುಂಬಾ ಕಷ್ಟ ಇದೆ, ಬಹಳ ನಿಮ್ಗೆ ಸ್ಟಡಿ ಮಾಡಬೇಕಾಗ್ತದೆ. ಆದ ಕಾರಣ ಹೆಚ್ಚು ಗೊಂದಲ ಮಾಡ್ಕೋಬೇಡಿ, ಪ್ಲೇಸ್ ಅನ್ನ ನಿರ್ದಿಷ್ಟ ಮಾಡ್ಕೊಳ್ಳಿ. ಯಾವ ಊರಲ್ಲಿ ಇದು ಬಿಟ್ರೆ ಇದು ಅಂತ ಹೇಳಿ ಪ್ಲೇಸು ಸ್ವಲ್ಪ ಸ್ಪೆಸಿಫಿಕ್ ಆಗಿ ಪ್ಲೇಸ್ ಇರಲಿ. ನಾನು ಬೆಂಗಳೂರು ಹೋಗ್ತೀನಿ, ಬೆಂಗಳೂರು ಮೈಸೂರು ಅಷ್ಟೇ ಹೋಗ್ತೀನಿ, ಅಥವಾ ನಾನು ಹುಬ್ಳಿ ಧಾರವಾಡ ಬೆಳಗಾಂ ಅಷ್ಟೇ ಹೋಗ್ತೀನಿ ಈ ರೀತಿ, ಅಥವಾ ಹುಬ್ಳಿ ಧಾರವಾಡ ಬಿಟ್ಟರೆ ನಾನು ಬೆಂಗಳೂರು ಹೋಗ್ತೀನಿ ಈ ರೀತಿ ನಡೆಯುತ್ತೆ. ಅದು ಬಿಟ್ಟು ನಾನು ಕರ್ನಾಟಕದಲ್ಲಿ ಯಾವುದೇ ಸ್ಟ್ಯಾಂಡರ್ಡ್ ಕಾಲೇಜ್ ಆದ್ರೂ ನಾನು ರ್ಯಾಂಕಿಗೆ ಹೋಗ್ತೀನಿ ಅಂತಂದ್ರೆ ತುಂಬಾ ರ್ಯಾಂಡಮ್ ಆಗುತ್ತೆ ಅದು. ಆದ ಕಾರಣ ಪ್ಲೇಸು ಸ್ವಲ್ಪ ಇದೇ ಪ್ಲೇಸು ಅನ್ನೋದಿರಲಿ, ಮತ್ತು ಬ್ರಾಂಚು ಇದೇ ಬ್ರಾಂಚು CS ಅಂಡ್ ಅಲೈಡ್ ಬ್ರಾಂಚು, ಅಥವಾ ENC, ಅಥವಾ ನಾನು ಮೆಕ್ಯಾನಿಕಲ್ ಹೋಗ್ತೀನಿ, ನಾನು ಸಿವಿಲ್ ಹೋಗ್ತೀನಿ, ನಾನು ಕೆಮಿಕಲ್ ಹೋಗ್ತೀನಿ ಈ ರೀತಿ, ಅಥವಾ ಈ ಸಿವಿಲ್ ಮೆಕ್ಯಾನಿಕಲ್ ಕೆಮಿಕಲ್ ಯಾವ್ದ್ರಲ್ಲೂ ಹೋಗ್ತೀನಿ ಅಂತಂದ್ರೂ ಕೂಡ ಅದು ಕೂಡ ಒಂದೇ ರೇಂಜ್ ಅಲ್ಲಿ ಬರ್ತಾವೆ. ಅವು ಜಾಸ್ತಿ ತೀರಾ ಏನು ವ್ಯತ್ಯಾಸ ಇರೋದಿಲ್ಲ ಒಂದು ಏನು ಕಟ್ ಆಫ್ ನಲ್ಲಿ. ಆ ರೀತಿನೂ ಕೂಡ ಒಂದು ಲಿಸ್ಟ್ ಅನ್ನು ನೀವು ಮಾಡ್ಕೋಬಹುದು. ಆ ರೀತಿ ಇದ್ರೆ ನನ್ನ ರ್ಯಾಂಕ್ ಬಹಳ ದೂರ ಇದೆ, ನನಗೆ ಒಳ್ಳೆ ಕಾಲೇಜ್ ಸಿಗೋದಿಲ್ಲ, ನಾನು ಸಿವಿಲ್ ಮೆಕ್ಯಾನಿಕಲ್ ಕೆಮಿಕಲ್ ಯಾವ್ದಾದ್ರು ಹೋಗ್ತೀನಿ ಅಂತಂದ್ರೆ ನಿಮ್ಮ ಅದರಲ್ಲಿ ನೀವು ಪ್ರಯಾರಿಟಿ ಹಾಕೋಬೇಕು, ಯಾವ್ದು ನೀವು ಮೊದಲು ಹೋಗ್ತೀರಿ ಅಂತ. ಮತ್ತೆ ಎಲೆಕ್ಟ್ರಿಕಲ್ ಅನ್ನು ಇದನ್ನ ಮಾಡ್ಬೋದು ನೀವು. ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅದು ಬ್ರಾಂಚ್ ನಾವು E&E ಹೋಗ್ತೀವಿ ಅಂತಂದ್ರೆ ಅದು ಕೂಡ ಅಡ್ಡಿ ಇಲ್ಲ. ಆ ರೀತಿ ನೀವು ಒಂದು ಲಿಸ್ಟ್ ಅನ್ನ ರೆಡಿ ಮಾಡಬೇಕಾಗುತ್ತೆ. ಒಂದು CS ಅಂಡ್ ಅಲೈಡ್ ಬ್ರಾಂಚು ಹೋಗೋದು ಒಂದು ನೀಟಾಗಿ ಒಂದು ಲಿಸ್ಟ್ ಆಗುತ್ತೆ. ENC ಅಥವಾ ENC VLSI ಡಿಸೈನ್ ಒಂದು ಬ್ರಾಂಚ್ ಇದಾಗುತ್ತೆ. ಅಥವಾ ನೀವು ಎಲೆಕ್ಟ್ರಿಕಲ್ ಹೋಗ್ತೀನಿ ಅಂತಂದ್ರೆ ಅದು ಒಂದು ಇದಾಗ್ತದೆ. ಮತ್ತೆ ಇವು ಸಿವಿಲ್ ಮೆಕ್ಯಾನಿಕಲ್ ಕೆಮಿಕಲ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇವೇನೇನಿದಾವಲ್ಲ ಅವು ಒಂದು ಲಿಸ್ಟ್ ಆಗುತ್ತೆ. ಅದು ಬಿಟ್ಟು ನಾನು CS ಅಂಡ್ ಅಲೈಡ್ ಬ್ರಾಂಚ್ ಹೋಗ್ತೀನಿ, ಅಥವಾ ENC ಹೋಗ್ತೀನಿ, ಅಥವಾ ನಾನು ಎಲೆಕ್ಟ್ರಿಕಲ್ ಹೋಗ್ತೀನಿ, ಹೀಗೆ ಮಾಡ್ತಾ ಹೋದ್ರೆ ನಿಮಗೆ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಪ್ರಿಪೇರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಮತ್ತು ನಮಗೂ ಕೂಡ, ಈಗ ನನಗೂ ಕೂಡ ಆ ರೀತಿ ಹೇಳಿದ್ರೆ ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೆ, ಯಾವ ರೀತಿ ನಿಮ್ ಲಿಸ್ಟ್ ಪ್ರಿಪೇರ್ ಮಾಡಬೇಕಾಗುತ್ತೆ ಅನ್ನೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಒಂದು ಕ್ಲಾರಿಟಿ ಇರಲಿ ನಿಮ್ಮಲ್ಲಿ, ಯಾವ ಪ್ಲೇಸ್ ಅಲ್ಲಿ ಬೇಕು ಮತ್ತು ನಮ್ಗೆ ಯಾವ ಬ್ರಾಂಚ್ ಬೇಕು ಅಂತ. ಹಾಗೇನಾದ್ರೂ ನೀವು ಇಂಟ್ರೆಸ್ಟೆಡ್ ಇದ್ರೆ ಒಂದು 500 rupees ಪೇ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ತಗೋತೀನಿ ನಾನು. ನಿಮ್ದು CET ರ್ಯಾಂಕ್ ಬಂದ್ಮೇಲೆ ರ್ಯಾಂಕು, ಮತ್ತೆ ನಿಮ್ದು ಆಲ್ರೆಡಿ ಈಗ ಕ್ಯಾಟಗರಿ ಇರುತ್ತೆ, ರಿಸರ್ವೇಶನ್ ಏನ್ ಕ್ಲೇಮ್ ಮಾಡಿದ್ರೆ ಯಾವ್ದು ಇದಾಗಿದೆ ಅನ್ನೋದು ಗೊತ್ತಿರುತ್ತೆ ನಿಮ್ಗೆ. ಇದನ್ನ ಮಾಡ್ಕೊಂಡು ನೀವು 500 rupees ಪೇ ಮಾಡಿ ಇದನ್ನ ಮಾಡ್ಬೋದು. ಮತ್ತು ನಾನು ಬಹಳಷ್ಟು ಸ್ಟೂಡೆಂಟ್ಗಳನ್ನ ತೆಗೆದುಕೊಳ್ಳೋದಿಲ್ಲ, ಯಾಕಂದ್ರೆ ನನಗೂ ಮಾಡ್ಲಿಕ್ಕೆ ಟೈಮ್ ಹಿಡಿಯುತ್ತೆ. ಅದು ನಿಮ್ಗೆ ಒಂದು ಆಪ್ಷನ್ ಎಂಟ್ರಿ ಲಿಸ್ಟು ನಿಮ್ಮ ಇದನ್ನೆಲ್ಲ ನೋಡಿ ನಾನು ಪ್ರಿಪೇರ್ ಮಾಡ್ಬೇಕಂದ್ರೆ ಅದನ್ನ ನಾನು ಮ್ಯಾನ್ಯುವಲ್ ಆಗಿ ಮಾಡೋದು, ಎಲ್ಲ ಚೆಕ್ ಮಾಡಿ ಮಾಡ್ಬೇಕಾಗುತ್ತೆ. ಅದನ್ನೇನು ನಾವು ಒಂದು ಬಾಟ್ ಯೂಸ್ ಮಾಡಿ ಅಥವಾ AI ಯೂಸ್ ಮಾಡಿ ನೋಡಿ, ಖಂಡಿತ AI ಅದು ಯೂಸ್ ಮಾಡಿ ಮಾಡಬೇಡಿ. ನೀವೇ ಮಾಡಿದ್ರು ಕೂಡ ಕುತ್ಕೊಂಡು ಎಲ್ಲ ನಿಮ್ಮ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಎಲ್ಲ ಕಟ್ ಆಫ್ ನೋಡಿ, ಕಾಲೇಜ್ ಬಗ್ಗೆ ಸ್ಟಡಿ ಮಾಡಿ ಎಲ್ಲ ಪ್ರಿಪೇರ್ ಮಾಡಿ. ಯಾಕಂದ್ರೆ ಇದು ನಿಮ್ಮ ಭವಿಷ್ಯದ ಒಂದು ಪ್ರಶ್ನೆ ಆಗಿರುತ್ತೆ. ಆದ ಕಾರಣ ಅದನ್ನ ನೀವು AI ಕೈಯಲ್ಲಿ ಕೊಡಬೇಡಿ. ನೀವು ಸರಿಯಾಗಿ ಒಂದು ಸ್ಟಡಿ ಮಾಡಿ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡಿ. ನಿಮ್ಗೆ ಏನಾದರೂ ಆಸಕ್ತಿ ಇದ್ರೆ ನೀವು ಒಂದು 500 rupees ಪೇ ಮಾಡಿ ನನಗೆ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಈ ರೀತಿ ಮಾಡಿಕೊಡಿ, ನನಗೆ ಈ ಬ್ರಾಂಚ್ ಬೇಕು ಅಂತ ನೀವು ಇದನ್ನ ಮಾಡಿದ್ರೆ ಅದನ್ನು ಕೂಡ ಮಾಡಬಹುದು. ಒಂದು ಲಿಮಿಟೆಡ್ ಇರುತ್ತೆ, ಎಷ್ಟು ಜನರಿಗೆ ಸಾಧ್ಯ ಆಗುತ್ತೆ ಅಷ್ಟಕ್ಕೆ ನಾನು ಸ್ಟಾಪ್ ಮಾಡ್ತೀನಿ. ನೀವು ಇಚ್ಛೆ ಇದ್ದವರು ನಾನು ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ನನ್ನ ಜೊತೆ ಮಾತಾಡಿ ನೀವು ಇದನ್ನ ಮಾಡ್ಬೋದು, ಪೇ ಮಾಡ್ಬೋದು. ಇಲ್ಲ ನೀವು ನನಗೇನೇ ಹೇಳಿದಿಲ್ಲ ಅದನ್ನೆಲ್ಲ ನೆಟ್ನಲ್ಲಿ ಇಟ್ಕೊಂಡು ನೀವೇ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಪ್ರಿಪೇರ್ ಮಾಡಿ ನೀವು ಚೆನ್ನಾಗಿ ಒಂದು ಸ್ಟಡಿ ಮಾಡಿ. ಅದನ್ನು ಯಾವ ರೀತಿ ನೀವು ಸಬ್ಜೆಕ್ಟ್, ನಾನು ಪ್ರತಿಯೊಂದು ಇದರ ವಿಡಿಯೋದಲ್ಲಿ ಹೇಳ್ತೀನಿ, ನೀವು ಯಾವ ರೀತಿ ಸಬ್ಜೆಕ್ಟ್ ಓದಿದಿರಲ್ಲ ಒಂದು ಒಳ್ಳೆ ರ್ಯಾಂಕ್ ಬರಲಿಕ್ಕೆ, ಮಾರ್ಕ್ಸ್ ಬರಲಿಕ್ಕೆ, ಅದೇ ರೀತಿ ನೀವು ಆಪ್ಷನ್ ಎಂಟ್ರಿ ಬಗ್ಗೆನೂ ಡಿಟೇಲ್ ಆಗಿ ಓದಿ ಇದನ್ನ ಮಾಡಿದ್ರೆ ನಿಮ್ಗೆ ಒಂದು ಬೆಟರ್ ಸೀಟ್ ಸಿಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.